ಗೀತಾಮಹಾತ್ಮೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಭಕ್ತಿಯಿಂದ ಯಾರು ಒಂದು ಪತ್ರೆಯನ್ನೋ, ಒಂದು ಹೂವನ್ನೋ, ಒಂದು ಹಣ್ಣನ್ನೋ, ನೀರನ್ನೋ ನನಗೆ ಅರ್ಪಿಸುವನೋ, ಶುದ್ಧ ಅಂತಃಕರಣವುಳ್ಳ ಭಕ್ತಿಯಿಂದ ತುಂಬಿದ ಅವನ ಈ ಅರ್ಪಣೆಯನ್ನು ನಾನು ಸ್ವೀಕರಿಸುತ್ತೇನೆ. ಮನುಷ್ಯ ದೇಹವೇ ತಾನು ಎಂಬ ದೃಷ್ಟಿಯಿಂದ ಎಲ್ಲವನ್ನೂ ಭೋಗಿಸುವುದನ್ನು ಕಾಣಬಹುದು. ತನ್ನ ದೇಹದ ಅಗತ್ಯಕ್ಕಿಂತ ಅಷ್ಟೇ ಏಕೆ, ತನ್ನ ಜೀವನಕ್ಕೆ ಬೇಕಾಗುವುದಕ್ಕಿಂತ ಹೆಚ್ಚು ಶೇಖರಣೆ ಮಾಡುವುದರಲ್ಲೇ ಜೀವನ ಕಳೆಯುತ್ತಾನೆ. ಈ ದೇಹಕ್ಕೆ ಬೇಕಾಗುವ 3 ತುತ್ತು ಅನ್ನ ಹಾಗೂ ಬಟ್ಟೆಗಾಗಿ ಹಗಲಿರುಳು ತನ್ನ ದೇಹ ದಂಡಿಸಿ ಮನಸ್ಸು ಹಾಗೂ ಆತ್ಮ ಸದಾ ದುಃಖದಲ್ಲಿದ್ದರೂ ಬಂದ ಆದಾಯದಿಂದ ಸಂತೋಷವಾಗಿದ್ದೇನೆ ಎಂಬ ಭ್ರಮೆಯಿಂದ ಬದುಕುತ್ತಾನೆ. ಮನುಷ್ಯ ಆತ್ಮಸ್ವರೂಪಿ. ದೇಹದ ಮೂಲಕ ಸ್ವೀಕರಿಸುವ ಆತ್ಮನಿಗೆ ಇಷ್ಟೆಲ್ಲ ಬೇಕೇ? ಅಥವಾ ದೇಹದ ಬೆಳವಣಿಗೆಗಾದರೂ ಇಷ್ಟು ಬೇಕೇ? ಸುಖ ಸಂತೋಷವನ್ನು ತನ್ನಲ್ಲಿರುವ ಹಣ ಹಾಗೂ ಐಶ್ವರ್ಯದಿಂದ ಪಡೆಯಬಹುದಾಗಿದ್ದರೆ ಇಂದಿನ ದಿನಗಳಲ್ಲಿ ಹಣವಿದ್ದವರೆಲ್ಲರೂ ಸುಖವಾಗಿರಬೇಕಿತ್ತು. ಕೇವಲ 1 ಹೊತ್ತು ಊಟ ಮಾಡಿ ಸಂತೋಷದಿಂದ ಇರುವ ಸಾಕಷ್ಟು ಯೋಗಿಗಳನ್ನು ಕಾಣಬಹುದು. ಇವರಿಗೆಲ್ಲ ಬೇಕಾಗಿರುವುದು ಹಸಿವಾದಾಗ 1 ತುತ್ತು ಅನ್ನ. ಅನನ್ಯ ಪ್ರೀತಿಯಿಂದ ತನಗೆ ದೊರೆತದ್ದೇ ಪ್ರಸಾದವೆಂದು ಸ್ವೀಕರಿಸಿ 1 ಬೊಗಸೆ ನೀರು ಕುಡಿದು ಆತ್ಮತೃಪ್ತಿ ಪಡೆದು ಜೀವಿಸುವ ಅದೆಷ್ಟೋ ಜೀವಿಗಳು 3 ಹೊತ್ತು ಮೃಷ್ಟಾನ್ನ ಭೋಜನ ಮಾಡುವವರಿಗಿಂತಲೂ ಹೆಚ್ಚು ಜ್ಞಾನಿಗಳು, ಬಲಿಷ್ಠರು, ಆರೋಗ್ಯವಂತರೂ ಆಗಿರುವುದನ್ನು ನೋಡಬಹುದು. ನಾವು ಏನು ತಿನ್ನುತ್ತೇವೆ ಎನ್ನುವುದಕ್ಕಿಂತ ಯಾವ ಮನಸ್ಥಿತಿಯಿಂದ ತಿನ್ನುತ್ತೇವೆ ಎನ್ನುವುದು ಮುಖ್ಯವಾಗುತ್ತದೆ. ಅಂತೆಯೇ ಪ್ರಕೃತಿಯಲ್ಲಿರುವ ಹೂವು, ಹಣ್ಣು ಎಲ್ಲವನ್ನೂ ಒಂದೇ ದಿನ ಕೊಳ್ಳುತ್ತಾ ತನ್ನ ಕೊಳ್ಳು ಬಾಕ ಶಕ್ತಿಯನ್ನು ತೋರಿಸುತ್ತಾ ದೇವರು ಮುಚ್ಚುವಂತೆ ಅಲಂಕಾರ ಮಾಡಿ ಅಹಂಕಾರ ಪಡುವುದಕ್ಕಿಂತ ಯಾವುದನ್ನೇ ಆದರೂ ಅಲ್ಪವೇ ಇದ್ದರೂ ಪ್ರೀತಿಯಿಂದ ಅರ್ಪಣಾಭಾವದಿಂದ ಅರ್ಪಿಸಿದರೆ ಸಾಕು. ಅದನ್ನು ತಾನು ಸ್ವೀಕರಿಸುತ್ತೇನೆ ಎನ್ನುತ್ತಾನೆ ಭಗವಂತ. ಈ ಮೂಲಕ ಊಟವಾಗಲಿ ಪೂಜೆಯಾಗಲಿ ಎಷ್ಟು ವೈವಿಧ್ಯಮಯವಾಗಿದೆ ಎನ್ನುವುದಕ್ಕಿಂತ ಅದರ ಹಿಂದಿರುವ ಭಾವ ಮುಖ್ಯ ಎನ್ನುವುದನ್ನು ಇಲ್ಲಿ ಹೇಳುತ್ತಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ತತ್ಸತ್.